ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ನ ಫೌಂಡರ್ ಮತ್ತೆ ಡೈರೆಕ್ಟರ್. ತುಂಬಾ ಜನಕ್ಕೆ ಈ PRP GFC ಥೆರಪಿ ಅನ್ನೋದು ಯಾವಾಗಿಂದ ಬಂದಿದೆ, ಏನಕ್ಕಿದು ಎಷ್ಟೊಂದು ಜನ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಡೌಟ್ಸ್ ಅನ್ನೋದು ಇರುತ್ತೆ. ಸೊ ಇದು ಯಾವಾಗಿಂದ ಇದೆ ಅಂದ್ರೆ, ಇದು ಆಲ್ಮೋಸ್ಟ್ ಲೈಮ್ ಲೈಟ್ ಬಂದಿದ್ದು ಅಂದ್ರೆ ಪಾಪ್ಯುಲರ್ ಆಗಿದೆ ಯಾವಾಗ ಅಂದ್ರೆ 2010 ಅಲ್ಲಿ ವರ್ಲ್ಡ್ ವೈಡ್. ಏನು ಪಾಪ್ಯುಲರ್ ಆಯ್ತು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ವರ್ಲ್ಡ್ ಫೇಮಸ್ ಗಾಲ್ಫರ್ ಒಬ್ರು ಟೈಗರ್ ವುಡ್ಸ್ ಅಂತ ಇದ್ದಾರೆ. ಅವ್ರದ್ದು 2009-2010 ಅಲ್ಲಿ ಮಂಡಿದು ACL ರಿಕನ್ಸ್ಟ್ರಕ್ಷನ್ ಸರ್ಜರಿ ಅಂತ ಒಂದಾಗಿತ್ತು. ಅಂದ್ರೆ ಅವ್ರದ್ದು ಮಂಡಿಲಿ ACL ಕಂಡ್ರ ಅಂತ ಬರುತ್ತೆ, ಮಂಡಿ ಮಚ್ಚೋದಕ್ಕೆ, ಮೆಟ್ಲು ಹತ್ತೋದಕ್ಕೆ, ಇಳಿಯೋದಕ್ಕೆ ಎಲ್ಲ ಯೂಸ್ ಆಗುತ್ತೆ. ಸೊ ಆ ಕಂಡ್ರದ್ದು ಹರಿದಿರೋದು ಸರ್ಜರಿ ಅನ್ನೋದಾಗಿತ್ತು. ಸೊ ಅವ್ರ ಸರ್ಜರಿಯಿಂದ ಬೇಗ ರಿಕವರ್ ಆಗಕ್ಕೆ ಮಂಡಿಗೆ PRP ಅಂತ ತಗೊಂಡಿದ್ರು. ಮತ್ತೆ ಸಬ್ಸಿಕ್ವೆಂಟ್ಲಿ 2019 ಅಲ್ಲಿ ಬ್ಯಾಕ್ ಇಂಜುರಿನೂ ಆಗಿತ್ತು ಅವ್ರಿಗೆ. ಸೊ ಅದಕ್ಕೂ ಕೂಡ ಅವರು PRP ಥೆರಪಿ ಅಂತ ತಗೊಂಡಿದ್ರು. ಸೊ ಇದರಿಂದ ವರ್ಲ್ಡ್ ವೈಡ್ PRP ಥೆರಪಿ ಅಥವಾ ರೀಜನರೇಟಿವ್ ಮೆಡಿಸನ್ಗೆ ತುಂಬಾ ಪಾಪ್ಯುಲಾರಿಟಿ ಅಂತ ಬಂತು. ಸೊ PRP ಹಂಗೆ ಡೆವಲಪ್ ಆಗ್ತಾ ಇವಾಗ GFC ಥೆರಪಿ ಅಂತ ಕೂಡ ಆಗಿದೆ. ಸೊ ಇದು ಏನು ಅಂದ್ರೆ, ನಿಮ್ದೇ ಬ್ಲಡ್ ತಗೊಂತೀವಿ ನಾವು, ನಿಮ್ದೇ ಒಂದು 10-12 ml ಬ್ಲಡ್ ತಗೊಂತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ, ಪ್ಲಾಸ್ಮಾ ಅನ್ನೋದು, ಬ್ಲಡ್ ಸೆಲ್ಸ್ ಅನ್ನೋದು ಸಪ್ರೇಟ್ ಆಗುತ್ತೆ. ಈ ಪ್ಲಾಸ್ಮಾ ಅಲ್ಲಿ ಪ್ಲೇಟ್ಲೆಟ್ಸ್ ಅಂತ ಕೆಲವು ಸಬ್ಸ್ಟೆನ್ಸಸ್ ಇರುತ್ತೆ. ಈ ಪ್ಲೇಟ್ಲೆಟ್ಸ್ ಯಾವಾಗ ಬ್ರೇಕ್ ಆಗುತ್ತೋ ಇದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಅಂತ ರಿಲೀಸ್ ಆಗುತ್ತೆ. ಸೊ ಈ ಗ್ರೋತ್ ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ, ಎಲ್ಲೇ ಡ್ಯಾಮೇಜ್ ಆಗಿದ್ರು, ಎಲ್ಲೇ ಯಾವುದೇ ಕಂಡ್ರಗಳು ಹರಿದಿದ್ರು, ಇದೆಲ್ಲ ಹೀಲಿಂಗ್ ಪ್ರೊಸೆಸ್ ಅಂತ ಇರುತ್ತೆ ಇದಕ್ಕೆ ಸಪ್ರೇಟ್ ಆಗಿ. ಸೊ ಇದರಿಂದಾನೇ ನಿಮಗೆ ಪೇನ್ ರಿಲೀಫ್ ಅನ್ನೋದು ಸಿಗಲ್ಲ.